ಬೀದಿ ಬದಿ ಟೀ ಅಂಗಡಿ ನಡೆಸ್ತಾ ಇರುವ ದಂಪತಿ ಮೇಲೆ ಕಲಬುರಗಿಯ ಮಾಜಿ ಕಾರ್ಪೊರೇಟರ್ ದರ್ಪ ಮೆರೆದಿದ್ದಾರೆ. ಮಾಜಿ ಕಾರ್ಪೊರೇಟರ್ ಪ್ರಕಾಶ್ ಬೆನಕನಹಳ್ಳಿ ಹಾಗೂ ಆತನ ಸಹೋದರ ಸುರೇಶ್ ಬೆನಕನಹಳ್ಳಿ ಬ್ರಹ್ಮಪುರ ಬಡಾವಣೆ ನಿವಾಸಿಗಳಿವರು ಜಗನ್ನಾಥ್ ರೆಡ್ಡಿ ಹಾಗೂ ಸವಿತಾ ದಂಪತಿಗೆ ಸೇರಿದಂತ ಟೀ ಸ್ಟಾಲ್ ಧ್ವಂಸಗೊಳಿಸಿ ಹಲ್ಲೆ ಮಾಡಿದ್ದಾರೆ. ಶರಣಬಸವೇಶ್ವರ ದೇವಸ್ಥಾನದ ಮುಂದೆ ಜಗನ್ನಾಥ್ ರೆಡ್ಡಿ ದಂಪತಿ ಟೀ ಸ್ಟಾಲ್ ಅನ್ನು ನಡೆಸ್ತಾ ಇದ್ದಾರೆ. ಇದೀಗ ಜಾಗವನ್ನು ಕಬಳಿಸುವುದಕ್ಕೆ ಬೆನಕನಹಳ್ಳಿ ಈ ಬ್ರದರ್ಸ್ ಯತ್ನಿಸಿದ್ದಾರೆ. ವಿವಾದ ಕೋರ್ಟ್ನಲ್ಲಿರುವಾಗಲೇ ಕೂಡ ಜಾಗ ತಮ್ಮದು ಅಂತ ಬೀದಿ ಬದಿ ವ್ಯಾಪಾರಿಗಳಿಂದ ಪ್ರತಿ ತಿಂಗಳು ಹಣ ವಸೂಲಿ ಮಾಡ್ತಾ ಇದ್ರು. ಈಗ ಹಣ ಕೊಡೋದಕ್ಕೆ ನಿರಾಕರಿಸಿದ್ದಕ್ಕೆ ಜಗನ್ನಾಥ್ ರೆಡ್ಡಿ ದಂಪತಿ ಮೇಲೆ ದರ್ಪ ತೋರಿದ್ದಾರೆ. ಅಲ್ಲದೆ ಪೊಲೀಸರು ಬೆನಕಳ್ಳಿ ಸಹೋದರರು ಕೊಟ್ಟಂತ ದೂರನ್ನು ಆಧರಿಸಿ ಬಡಪಾಯಿ ಟೀ ಸ್ಟಾಲ್ ಮಾಲೀಕನನ್ನ ಅರೆಸ್ಟ್ ಮಾಡಿದ್ದಾರೆ. ಕಲಬುರಗಿಯ ಮಾಜಿ ಕಾರ್ಪೊರೇಟರ್ ಸಹೋದರನಿಂದ ದರ್ಪ. ಟೀ ಅಂಗಡಿ ಧ್ವಂಸಗೊಳಿಸಿ ದಂಪತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕಲಬುರಗಿಯ ಬ್ರಹ್ಮಪುರ ಬಡಾವಣೆಯ ದಂಪತಿ ಇವ್ರ ಮೇಲೆ ಹಲ್ಲೆ ಆಗಿದೆ. ಶರಣಬಸವೇಶ್ವರ ದೇವಸ್ಥಾನದ ಮುಂದೆ ಒಂದು ಟೀ ಸ್ಟಾಲ್ ಅನ್ನು ನಡೆಸ್ತಾ ಇದ್ರು ಈ ದಂಪತಿ. ಜಾತ್ರಾ ಮೈದಾನದ ಮೇಲೆ ಹಿಡಿತ ಸಾಧಿಸುವುದಕ್ಕೆ ಬೆನಕನಹಳ್ಳಿ ಬ್ರದರ್ಸ್ ಯತ್ನಿಸಿದ್ದಾರೆ. ವಿವಾದ ಕೋರ್ಟ್ನಲ್ಲಿದ್ದರೂ ಕೂಡ ಜಾಗ ನಮ್ಮದು, ಹಣ ಕೊಡಿ ಅಂತ ಹಣ ವಸೂಲಿ ಮಾಡ್ತಾ ಇದ್ರಂತೆ. ಆ ಆರೋಪ ಕೂಡ ಇದೆ. ಬೀದಿ ಬದಿಯ ವ್ಯಾಪಾರಿಗಳಿಂದ ಪ್ರತಿ ತಿಂಗಳು ಮಾಮೂಲಿ ವಸೂಲು ಮಾಡೋದು ಅಂತಾರಲ್ಲ, ಆ ಥರ ಇವರು ಕೂಡ ಹಣ ವಸೂಲು ಮಾಡ್ತಾ ಇದ್ರಂತೆ. ಹಣ ಕೊಡೋದಕ್ಕೆ ನಿರಾಕರಿಸಿದವರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರಂತೆ ಈ ಸಹೋದರರು. ಬೆನಕನಹಳ್ಳಿ ಸಹೋದರರ ವಿರುದ್ಧ ದೂರು ದಾಖಲಾಗಿದೆ. ಆದರೆ ಟೀ ಅಂಗಡಿ ಮಾಲೀಕನನ್ನೇ ಬಂಧಿಸಿದ್ದಾರೆ ಕಲಬುರಗಿಯ ಪೊಲೀಸರು. ಬೆನಕನಹಳ್ಳಿ ಬ್ರದರ್ಸ್ ಕೊಟ್ಟಂಥ ಪ್ರತಿ ದೂರು ಆಧರಿಸಿ ಜಗನ್ನಾಥ್ ರೆಡ್ಡಿಯನ್ನೇ ಅರೆಸ್ಟ್ ಮಾಡಿದ್ದಾರೆ. ಹಾಗಾದರೆ ಇನ್ಯಾರು ಕಂಪ್ಲೇಂಟ್ ಮಾಡಬಾರ್ದಾ? ಯಾರು ಕೇಸೇ ಕೊಡಬಾರ್ದಾ? ಯಾರು ಕಂಪ್ಲೇಂಟ್ ಮಾಡ್ತಾರೆ ಅವರನ್ನೇ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ಯಾವ ನ್ಯಾಯ ಇದೆ? ಆತ ಗಂಡ ಅರೆಸ್ಟ್ ಆಗಿದ್ದಾರೆ. ಈ ಘಟನೆಯಿಂದ PUC ಓದ್ತಾ ಇರುವಂಥ ಮಗ ನಾಪತ್ತೆ ಆಗಿದ್ದಾರೆ. ಅಂಗಡಿಯನ್ನು ಧ್ವಂಸ ಮಾಡಿದ್ದಾರೆ. ಗಂಡ ಜೈಲಿನಲ್ಲಿ, ಮಗ ನಾಪತ್ತೆ. ಪಾಪ ಮಹಿಳೆ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.